ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ರಾಶಿಚಕ್ರದ 11ನೇ ರಾಶಿಯಾದ ಅತ್ಯಂತ ಬುದ್ಧಿವಂತ ಮತ್ತು ಸಮಾಜದಲ್ಲಿ ಸಮಾಜಮುಖಿ ರಾಶಿ ಅಂತ ಅನಿಸಿಕೊಳ್ಳುವ ಕುಂಭರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಕುಂಭರಾಶಿಯು ವಾಯುತತ್ವದ ರಾಶಿಯಾಗಿದ್ದು, ಇದರ ಅಧಿಪತಿ ಶಿಸ್ತು ಮತ್ತು ಕರ್ಮದ ದೇವನಾದ ಶನಿದೇವ. ಈ ರಾಶಿಯ ಚಿಹ್ನೆ ಕುಂಭ ಅಥವಾ ನೀರು ತುಂಬಿದ ಕೊಡವನ್ನು ಹೊತ್ತ ಪುರುಷ. ಈ ಕೊಡವು ಜ್ಞಾನದ ಸಂಕೇತ. ಕುಂಭರಾಶಿಯವರು ಜಗತ್ತಿಗೆ ಜ್ಞಾನವನ್ನು ಹಂಚುವವರು ಮತ್ತು ಹಳೆಯ ಸಂಪ್ರದಾಯಗಳನ್ನು ಮುರಿದು ಹೊಸ ಬದಲಾವಣೆ ತರುವ ಕ್ರಾಂತಿಕಾರಿಗಳಾಗಿರ್ತಾರೆ. ನಿಮ್ಮಲ್ಲಿರುವ ಮಾನವೀಯತೆ, ತರ್ಕಬದ್ಧ ಯೋಚನೆ ಮತ್ತು ಮುಕ್ತ ಮನಸ್ಸು ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿತ್ವ, ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಪ್ರೇಮ ಜೀವನ ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ಅಡೆತಡೆ ಇಲ್ಲದೆ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯವರ ಮೂಲ ಸ್ವಭಾವದ ಬಗ್ಗೆ ಹೇಳೋದಾದರೆ, ಇವರು ಬಹಳ ಸ್ವತಂತ್ರ ಪ್ರವೃತ್ತಿಯವರು. ಇವರು ಯಾರ ಅಧೀನದಲ್ಲಿ ಕೂಡ ಇವರು ಇರೋದಕ್ಕೆ ಇಷ್ಟಪಡೋದಿಲ್ಲ. ಇವರ ಯೋಚನೆಗಳು ಯಾವಾಗಲೂ ಭವಿಷ್ಯತ್ತಿನ ಬಗ್ಗೆ ಇರುತ್ತೆ. ಶನಿದೇವನ ಪ್ರಭಾವದಿಂದಾಗಿ ಇವರು ಗಂಭೀರವಾಗಿ ಕಂಡರೂ ಒಳಗಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವ ವಿಶಾಲ ಮನೋಭಾವದವರು ಇವರಾಗಿರ್ತಾರೆ. ಕುಂಭರಾಶಿಯವರು ಸ್ನೇಹಕ್ಕೆ ಹೆಚ್ಚಿನ ಬೆಲೆ ನೀಡ್ತಾರೆ. ಇವರ ಗೆಳೆಯರ ಬಳಗ ಬಹಳ ದೊಡ್ಡದಾಗಿರುತ್ತೆ. ಇವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರು ಮತ್ತು ಸಮಾಜದ ಹಿತಕ್ಕಾಗಿ ತಮ್ಮ ಸ್ವಂತ ಸುಖವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಇವರಲ್ಲಿರುವ ಒಂದು ವಿಶೇಷ ಗುಣ ಏನಪ್ಪ ಅಂದರೆ, ಅವರು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಾರೆ. ಆದರೆ ಇವರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇವರ ಆಲೋಚನೆಗಳು ಕೆಲವೊಮ್ಮೆ ಸಾಮಾನ್ಯ ಜನರಿಗೆ ವಿಚಿತ್ರವಾಗಿ ಕಾಣಿಸಬಹುದು. ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ಕುಂಭರಾಶಿಯವರು ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಸಮಾಜ ಸೇವೆ, ಜ್ಯೋತಿಷ್ಯ ಮತ್ತು ಕಂಪ್ಯೂಟರ್ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಮಿಂಚುತ್ತಾರೆ. ಇವರು ಹೊಸ ಆವಿಷ್ಕಾರಗಳನ್ನು ಮಾಡುವಲ್ಲಿ ನಿಸ್ಸೀಮರು. ಇವರು ಕೆಲಸ ಮಾಡುವ ಜಾಗದಲ್ಲಿ ಹೊಸ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಇವರು ಆದೇಶಗಳನ್ನು ಪಾಲಿಸೋದಕ್ಕಿಂತ ಸ್ವತಂತ್ರವಾಗಿ ಕೆಲಸ ಮಾಡೋದನ್ನು ಅಥವಾ ಸಮಾಲೋಚನೆ ನಡೆಸೋದನ್ನು ಇಷ್ಟಪಡ್ತಾರೆ. ಇವರ ಬುದ್ಧಿವಂತಿಕೆಯು ತೀಕ್ಷ್ಣವಾಗಿದ್ದು, ಸಂಕೀರ್ಣ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಕಂಡುಹಿಡಿತಾರೆ. ಲೇಖಕರು, ಸಂಶೋಧಕರು ಮತ್ತು ಮಾರ್ಗದರ್ಶಕರಾಗಿ ಇವರು ಸಮಾಜದಲ್ಲಿ ಹೆಸರು ಮಾಡ್ತಾರೆ. ಇವರ ಏಕಾಗ್ರತೆ ಮತ್ತು ಕೆಲಸದ ಮೇಲಿರುವ ಶ್ರದ್ಧೆ ಇವರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಆರ್ಥಿಕವಾಗಿ ನೋಡೋದಾದರೆ, ಕುಂಭರಾಶಿಯವರು ಹಣದ ಹಿಂದೆ ಓಡುವವರಲ್ಲ. ಇವರಿಗೆ ಜ್ಞಾನವೇ ದೊಡ್ಡ ಸಂಪತ್ತು. ಆದರೂ ಇವರ ಬುದ್ಧಿವಂತಿಕೆಯಿಂದ ಇವರಿಗೆ ಹಣದ ಹರಿವು ನಿರಂತರವಾಗಿ ಇರುತ್ತೆ. ಅಥವಾ ಹೊಸ ಯೋಚನೆಗಳಿಗಾಗಿ ಖರ್ಚು ಮಾಡೋದಕ್ಕೆ ಇವರು ಹಿಂಜರಿಯೋದಿಲ್ಲ. ಇವರು ತುಂಬ ಸಾಧಾರಣ ಜೀವನ ನಡೆಸೋದಕ್ಕೆ ಇಷ್ಟಪಡ್ತಾರೆ. ಆದರೆ ಇವರು ಬಳಿ ಯಾವಾಗಲೂ ಭವಿಷ್ಯತ್ತಿಗೆ ಬೇಕಾದ ಆರ್ಥಿಕ ಭದ್ರತೆ ಇರುತ್ತೆ. ಇವರು ವಿಭಿನ್ನ ಮೂಲಗಳಿಂದ ಹಣ ಗಳಿಸುವ ಯೋಗವನ್ನು ಹೊಂದಿರ್ತಾರೆ. ಆಕಸ್ಮಿಕ ಲಾಭಗಳು ಇವರ ಜೀವನದಲ್ಲಿ ಘಟಿಸುತ್ತೆ. ಹಣದ ವಿಷಯದಲ್ಲಿ ಇವರು ಅತಿಯಾದ ಲೋಭಿಗಳಲ್ಲ, ಆದರೆ ಬುದ್ಧಿವಂತ ಹೂಡಿಕೆದಾರರಾಗಿರ್ತಾರೆ. ಕುಟುಂಬ ಮತ್ತು ಪ್ರೇಮ ಜೀವನದ ವಿಷಯದಲ್ಲಿ ಕುಂಭರಾಶಿಯವರು ಸ್ವಲ್ಪ ವಿಭಿನ್ನವಾಗಿರ್ತಾರೆ. ಇವರು ಅತಿಯಾದ ಭಾವನಾತ್ಮಕ ಪ್ರದರ್ಶನ ಮಾಡೋದಿಲ್ಲ, ಆದರೆ ಇವರ ಪ್ರೀತಿ ಬಹಳ ಆಳವಾಗಿರುತ್ತೆ. ಪ್ರೇಮ ಜೀವನದಲ್ಲಿ ಇವರು ಸ್ವಾತಂತ್ರ್ಯವನ್ನು ಬಯಸ್ತಾರೆ ಮತ್ತು ಸಂಗಾತಿ ಕೂಡ ಸ್ವಾತಂತ್ರ್ಯ ನೀಡ್ತಾರೆ. ಇವರಿಗೆ ಸಂಗಾತಿಯು ಒಬ್ಬ ಉತ್ತಮ ಗೆಳೆಯ ಅಥವಾ ಗೆಳತಿಯಂತೆ ಇರಬೇಕು ಅಂತ ಇಚ್ಛೆ ಪಡುತ್ತೆ. ಮನೆಯಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಇವರು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ಸ್ವತಂತ್ರ ವಿಚಾರಗಳನ್ನು ಬೆಳೆಸ್ತಾರೆ. ಇವರು ತಮ್ಮ ಕುಟುಂಬಕ್ಕಿಂತಲೂ ಸಮಾಜದ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬಹುದು. ಇದು ಕೆಲವೊಮ್ಮೆ ಕುಟುಂಬದ ಸದಸ್ಯರಿಗೆ ಬೇಸರ ತರಿಸಬಹುದು, ಆದರೆ ಇವರ ನಿಸ್ವಾರ್ಥ ಪ್ರೀತಿಯನ್ನು ಅರ್ಥ ಮಾಡಿಕೊಂಡವರು ಇವರನ್ನು ಎಂದಿಗೂ ಬಿಟ್ಕೊಡೋದಿಲ್ಲ.
ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರು ಹೆಚ್ಚಾಗಿ ಕಾಲುಗಳು, ಪಾದಗಳು ಮತ್ತು ರಕ್ತ ಪರಿಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕಾಗುತ್ತೆ. ಇವರಲ್ಲಿ ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಆಯಾಸ ಉಂಟಾಗುವ ಸಾಧ್ಯತೆ ಇರುತ್ತೆ. ಅತಿಯಾದ ಯೋಚನೆಯಿಂದ ನಿದ್ರಾಹೀನತೆ ಕಾಡಬಹುದು. ಆದ್ದರಿಂದ ಇವರು ನಿಯಮಿತವಾಗಿ ದೈಹಿಕ ಶ್ರಮ ಪಡೋದು ಮತ್ತು ಪ್ರಾಣಾಯಾಮ ಮಾಡೋದು ಅಗತ್ಯ. ಕಾಲಕಾಲಕ್ಕೆ ಕಾಲುಗಳಿಗೆ ಮಸಾಜ್ ಮಾಡಿಕೊಳ್ಳೋದು ಇವರ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ. ತಾಜಾ ಹಣ್ಣುಗಳು ಮತ್ತು ಹಸಿರು ತರಕಾರಿಗಳನ್ನು ಸೇವಿಸೋದು ಇವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರಸ್ತುತ ಗ್ರಹಗತಿಗಳು ಕುಂಭರಾಶಿಯವರಿಗೆ ಅದ್ಭುತವಾದ ತಿರುವು ನೀಡಲಿವೆ. ನಿಮ್ಮ ರಾಶಿಯಾಧಿಪತಿ ಶನಿದೇವನು ಸ್ವಕ್ಷೇತ್ರದಲ್ಲಿದ್ದಾಗ ಅಥವಾ ಶುಭ ಸ್ಥಾನದಲ್ಲಿದ್ದಾಗ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಜಯ ಅನ್ನೋದು ಸಿಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿ ಮತ್ತು ಗೊಂದಲಗಳು ಈಗ ದೂರವಾಗುತ್ತೆ. 17 ವರ್ಷಗಳ ನಂತರ ಸಂಭವಿಸುವ ವಿಶೇಷ ಬದಲಾವಣೆಯು ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ಸಮಯ ಇದು. ಹೊಸ ಜನರನ್ನು ಭೇಟಿಯಾಗುವ ಮೂಲಕ ನಿಮ್ಮ ಜ್ಞಾನದ ವಿಸ್ತಾರ ಹೆಚ್ಚಾಗಲಿದೆ. ಕೊನೆಯದಾಗಿ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಸುಖ ಶಾಂತಿ ಪಡೆಯೋದಕ್ಕೆ ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಪ್ರತಿ ಶನಿವಾರ ಶನಿದೇವನ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಅತ್ಯಂತ ಶ್ರೇಷ್ಠ. ಓಂ ಶಂ ಶನೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಪಠಿಸಿ ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನು ಧರಿಸೋದು ನಿಮಗೆ ಶಕ್ತಿಯನ್ನು ನೀಡುತ್ತೆ. ಸಾಧ್ಯವಾದರೆ ಬಡವರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ ನಿಮ್ಮ ಒಂಟಿತನವನ್ನು ಬಿಟ್ಟು ಜನರೊಂದಿಗೆ ಬೆರೆತರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬಹುದು. ನಿಮ್ಮ ಶತ್ರುಗಳು ನಿಮ್ಮ ಕಾಲಿಗೆ ಬೀಳ್ತಾರೆ ಅಂತ ಪರಿಸ್ಥಿತಿ ಬರುತ್ತೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹತ್ತಿರ ಆಗಿದೆ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.